ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಡಿಸ್ಕ್ವಾಲಿಫೈ ಆಗ್ತಾರ ಟಿವಿಗೆ ಒಬ್ಬ MLA, ವಿಜಯ್ಗೆ ಕೋರ್ಟ್ ಸಂಕಷ್ಟ, ದಳಪತಿ ಗ್ಯಾರಂಟಿಗೆ ಬಿಗ್ ಶಾಕ್, ವಿಜಯ್ ಮಾಸ್ಟರ್ ಪ್ಲ್ಯಾನ್ ಮೈತ್ರಿ ಖತಮ್ ಆಗುತ್ತಾ, ಏನಿದು ಅಪ್ಡೇಟ್ ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ಮೇ 4ರಂದು ತಮಿಳುನಾಡಿನ ವಿಧಾನಸಭೆಯ ಚುನಾವಣೆ ಬಂದ ನಂತರ ನಾನು ಮೊದಲೇ ಹೇಳಿದ ಹಾಗೆ ಇಡೀ ದೇಶವೇ ವಿಜಯ್ ಅವರ ಒಂದು ರಾಜಕೀಯ ತಂತ್ರದ ಕಡೆ ಮತ್ತು ವಿಜಯ್ ಅವರ ಜನಪ್ರಿಯತೆಯ ಕಡೆಗೆ ಬೆಕ್ಕಸ ಬೆರಗಾಗಿ ನಿಂತಿತ್ತು. 234 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿದಂಥ TVK ಪಕ್ಷ ಬರೋಬ್ಬರಿ 108 ಕ್ಷೇತ್ರವನ್ನು ಗೆದ್ದು ಬೇಗಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಅದಾದ ನಂತರ ಇದೀಗ ತಮಿಳುನಾಡಿನ 22ನೇ ಮುಖ್ಯಮಂತ್ರಿಯಾಗಿ ನಿನ್ನೆ ತಾನೇ ವಿಜಯ್ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ ಮತ್ತು ಇವತ್ತು ಎಲ್ಲ MLAಗಳು ಕೂಡ ಶಾಸಕರಾಗಿ ಪ್ರಮಾಣ ವಚನವನ್ನು ಪಡೆದುಕೊಂಡರು ಹಂಗಾಮಿ ಸ್ಪೀಕರ್ ಅವರಿಂದ. ಇನ್ನು ತಮಿಳುನಾಡಿನಲ್ಲಿ ಒಂದು ದೊಡ್ಡದಂಥ ಒಂದು ಗೊಂದಲ ಆಗ್ತಿದೆ, ಒಂದು ದೊಡ್ಡದಂಥ ಸಂಕಷ್ಟ ಕೂಡ ಆಗ್ತಿದೆ. ದೊಡ್ಡದಂಥ ಸಂಕಷ್ಟ ಇದೀಗ ಕೋರ್ಟ್ ಮುಖಾಂತರ TVK ಪಕ್ಷಕ್ಕೆ ಆಗ್ತಾ ಇದೆ. ಯಾಕಂದರೆ ತಿರುಪತ್ತೂರು ಅನ್ನುವಂಥ ಒಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಇದೆ ತಮಿಳುನಾಡಿನಲ್ಲಿ. ಆ ತಿರುಪತ್ತೂರು ಎನ್ನುವಂಥ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ TVKಯ ಶ್ರೀನಿವಾಸ ಸೇತುಪತಿ ಅವರು ಕೇವಲ 1 ಮತಗಳ ಅಂತರದಿಂದ DMKಯ ಪೆರಿಯ ಕುರುಪ್ಪನ್ ಎನ್ನುವಂಥ ವ್ಯಕ್ತಿಯ ವಿರುದ್ಧ, ಅವರು ಮಾಜಿ ಸಚಿವರಾಗಿದ್ದರು, ಈ KP ಪೆರಿಯ ಕರುಪ್ಪನ್ ಅವರ ವಿರುದ್ಧ ಕೇವಲ 1 ಮತದಿಂದ TVKಯ ಶ್ರೀನಿವಾಸ ಸೇತುಪತಿ ಅವರು ಗೆದ್ದು ಬೀಗಿದ್ರು. ಈಗ ಅದೇ KP ಪೆರಿಯ ಕರುಪ್ಪನ್ ಅವರು ಮದ್ರಾಸ್ ಹೈಕೋರ್ಟ್ಗೆ ಮೊರೆ ಹೋಗಿದ್ದಾರೆ ಮತ್ತು ಹೇಳ್ತಾರೆ, ಇಲ್ಲಿ ಈ ಅಂಚೆ ಮತಗಳ ಒಂದು ಲೆಕ್ಕಾಚಾರದಲ್ಲಿ ದೊಡ್ಡ ಮಿಸ್ಟೇಕ್ ಆಗಿದೆ, ಹಾಗಾಗಿ ಇದು ಮತ್ತೆ ಮರು ಎಣಿಕೆ ಮಾಡಬೇಕು ಮತ್ತು ನನಗೆ ನ್ಯಾಯವನ್ನು ಕೊಡಬೇಕೆನ್ನುವಂಥ ಒಂದು ಅರ್ಜಿಯನ್ನು ಈಗ ಹೈಕೋರ್ಟ್ ಮುಂದೆ, ಅಂದರೆ ಮದ್ರಾಸ್ ಕೋರ್ಟ್ ಮುಂದೆ ಹೋಗಿದ್ದಾರೆ. ಅದು ಕೂಡ ವಿಚಾರಣೆ ಆಗುತ್ತೆ. ಅದಾದ ನಂತರ ಏನಾಗುತ್ತೆ ಅನ್ನೋದು ಕೂಡ ತಿಳಿದು ಬರುತ್ತೆ. ಒಂದು ವೇಳೆ ಮರು ಎಣಿಕೆಯಾಗಿ ಏನಾದರೂ ಅಲ್ಲಿ ಪೆರಿಯ ಕುರುಪ್ಪನ್ ಅವರು ಗೆದ್ದು ಬೀಗಿದ್ರೆ ಆಗ TVK ಪಕ್ಷ 1 MLA ಸೀಟನ್ನು ಕಳ್ಕೊಳ್ಬೇಕಾಗತ್ತೆ. ಈಗಾಗಲೇ ಅದರ ಬಹುಮತ ಕೂಡ ಅಕ್ಕಪಕ್ಕನೇ ಇದೆ, ಅಂದರೆ ಮ್ಯಾಜಿಕ್ ನಂಬರ್ನ ಅಕ್ಕಪಕ್ಕ ಇರುವುದರಿಂದ TVK ಪಕ್ಷಕ್ಕೆ ಈ ಒಂದು ಹಿನ್ನಡೆಯಾಗಿ ಈ ಒಂದು ಸಂಕಷ್ಟ ಎದುರಾಗ್ಬೋದು. ಅಂದರೆ ಈ TVK ಪಕ್ಷದ MLA 1 ಮತದಿಂದ ಗೆದ್ದಿರಲ್ಲ, ಅವರೇನಾದರೂ ಮತ್ತೆ ಡಿಸ್ಕ್ವಾಲಿಫೈ ಆದರೆ ಅಥವಾ ವಿರೋಧಿ ಅಭ್ಯರ್ಥಿ ಆಗಿರುವಂಥ DMKಯ ಪೆರಿಯ ಕುರುಪ್ಪನ್ ಅವರು ಏನಾದರೂ ಗೆದ್ದು ಬೇಗಿದ್ರೆ ಆಗ TVK ಪಕ್ಷಕ್ಕೆ ಮತ್ತೊಂದು MLA ಕಳ್ಕೊಳ್ಳಬೇಕಾದಂಥ ಪರಿಸ್ಥಿತಿ ಬರಬೇಕಾಗತ್ತೆ. KP ಪೆರಿಯ ಕುರುಪ್ಪನ್ ಅವರು 83,374 ಮತಗಳನ್ನು ಪಡ್ಕೊಂಡಿದ್ದರು. TVKಯ ಶ್ರೀನಿವಾಸ ಸೇತುಪತಿಯವರು 83,375 ಮತಗಳನ್ನು ಪಡೆಯುವ ಮುಖಾಂತರ ಕೇವಲ 1 ಮತದಿಂದ ಗೆದ್ದು ಬೇಗಿದ್ರು. ಈ ಸುದ್ದಿ ಇಡೀ ದೇಶದ ದೊಡ್ಡ ಸದ್ದನ್ನು ಕೂಡ ಮಾಡಿತ್ತು. ಆದರೆ KP ಪೆರಿಯ ಕುರುಪ್ಪನ್ ಹೇಳುವ ಪ್ರಕಾರ ತಮಿಳುನಾಡಿನಲ್ಲಿ 2 ತಿರುಪತ್ತೂರು ಎನ್ನುವಂಥ ಒಂದು ಜಾಗ ಇದೆ, ಊರಿದೆ. ಹಾಗಾಗಿ ಆ ಒಂದು ಹೆಡ್ ಕ್ವಾರ್ಟರ್ಸ್ ಇರುತ್ತೆ, ಒಂದು ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ ಇದೆ, ಒಂದು ತಾಲೂಕು ಟೌನ್ ಇದೆ. ಹಾಗಾಗಿ ಈ ಶ್ರೀನಿವಾಸ ಸೇತುಪತಿಯವರಿಗೆ ಆ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸಿಂದ ಕೂಡ ಮತಗಳು ಬಂದಿರುವಂಥ ಚಾನ್ಸಸ್ ಇದೆ. ಯಾಕಂದರೆ ಅಡ್ರೆಸ್ ಮಿಸ್ ಆದ ಕಾರಣ ಇಲ್ಲಿ ಬಂದಿರಬಹುದು ಎನ್ನುವಂಥ ಒಂದು ಚಿಕ್ಕ ಉಲ್ಲೇಖವನ್ನು ಮಾಡಿ ಮತ್ತೆ ಮರು ಎಣಿಕೆಗೆ ಅವರು ತಾಕೀತನ್ನು ಮಾಡಿದರೆ ಕೋರ್ಟ್ ಏನು ಹೇಳುತ್ತೆ, ಮರು ಎಣಿಕೆಗೆ ಅವಕಾಶ ಮಾಡಿಕೊಡ್ತಾ ಎಲ್ಲೂ ಕೂಡ ಕಾದು ನೋಡಬೇಕಾಗಿದೆ. ಇದು ಒಂದು ಹಂತಕ್ಕೆ ವಿಜಯ್ ಅವರಿಗೆ ಕೋರ್ಟ್ ಸಂಕಷ್ಟ ತಂದೊಡ್ಡಬಹುದು. ಒಂದು ವೇಳೆ ಒಬ್ಬ MLA ಸೋತರೆ ಆಗ ಅವರ ಬಹುಮತದ ಸಂಖ್ಯೆ ಕೂಡ, ಅಂದರೆ ಅವರ ಒಂದು ಟೋಟಲ್ ಸಂಖ್ಯೆ ಕೂಡ 1 ಕಡಿಮೆ ಆಗ್ಬೋದು. ಇದು ಕೂಡ ಈ ಮೆಜಾರಿಟಿ ಪ್ರೂವ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು. ಅದು ಕೂಡ ಕಾದು ನೋಡಬೇಕು. ಇನ್ನು ಎರಡನೇದಾಗಿ, ನಿನ್ನೆ ಪ್ರಮಾಣ ವಚನ ಸ್ವೀಕಾರ ಸಂಭ್ರಮದಲ್ಲಿ ಆದಂಥ ಒಂದು ಬೆಳವಣಿಗೆ ಇದೆ. ಆ ಬೆಳವಣಿಗೆಯಿಂದ ಮೈತ್ರಿ ಪಕ್ಷಗಳಾದಂಥ CPI ಮತ್ತು CPM ಸ್ವಲ್ಪ ಮಟ್ಟಿಗೆ ರೊಚ್ಚಿಗೆದ್ದಿದೆ ಮತ್ತು ಪ್ರಮಾಣ ವಚನ ಸ್ವೀಕಾರ ಮುಗಿದ ನಂತರ CPI ಮತ್ತು CPM ಪಕ್ಷದ ಮುಖಂಡರು ವಿಜಯ್ ಅವರ TVK ಪಕ್ಷ ಮತ್ತು ವಿಜಯ್ ಅವರ ಅಜೆಂಡದ ಬಗ್ಗೆ ರೊಚ್ಚಿಗೆದ್ದಿದ್ದಾರೆ. ಒಂದು ಹಂತಕ್ಕೆ ಮಾತುಕತೆ ಮುಂದೆ ಹೋಗಿ ವಿಜಯ್ ಅವರ ಜೊತೆ 1-to-1 ಜಗಳ ಆಡ್ತಾರೆ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತದೆ. ಆದರೆ ಅದು ಯಾವ ಲೆಕ್ಕಕ್ಕೆ ಸತ್ಯ ಅನ್ನೋದು ಕೂಡ ಕಾದು ನೋಡಬೇಕು. ಆದರೆ ಒಂದು ಅಂತೂ ಸತ್ಯ, ಯಾಕಂದರೆ ನಿನ್ನೆ ಪ್ರಮಾಣ ವಚನ ಸ್ವೀಕಾರ ಮಾಡುವಷ್ಟಕ್ಕೂ ಮೊದಲು ಗವರ್ನರು ಬಂದಾಗ ಮೊದಲ ಬಾರಿಗೆ ಒಂದೇ ಮಾತರವನ್ನು ಹಾಡಲಾಗುತ್ತೆ, ಎರಡನೇದಾಗಿ ನಾಡಗೀತೆ ಅಂದರೆ ತಮಿಳುನಾಡು ನಾಡಗೀತೆ ಹಾಡಲಾಗುತ್ತೆ, ಮೂರನೇದಾಗಿ ರಾಷ್ಟ್ರಗೀತೆ ಕೂಡ ಹಾಡಲಾಗುತ್ತೆ. ಅಂದರೆ ಮೊದಲ ಬಾರಿಗೆ ಮೊದಲ ಸಲ ಅಥವಾ ಪ್ರಥಮವಾಗಿ ಯಾಕೆ ಒಂದೇ ಮಾತರವನ್ನು ಹಾಡಿದಿರಿ? ನಮ್ಮದು ದ್ರಾವಿಡ ರಾಜ್ಯವಾಗಿರೋದ್ರಿಂದ ನಮ್ಮ ನಾಡಗೀತೆ ತಮಿಳಿನ ಗೀತೆಯನ್ನು ಹಾಡಬೇಕಿತ್ತು. ಅದನ್ನು ಬಿಟ್ಟು ನೀವು BJPನ ಮನವೊಲಿಸಲಿಕ್ಕೆ, BJPನ ಪ್ರೇಸ್ ಮಾಡಲಿಕ್ಕೆ, ನೀವು ಗೆದ್ದ ಕೂಡಲೇ ಮೋದಿಯವರಿಗೆ ಶುಭಾಶಯ ಹೇಳ್ತೀರಿ, ನೀವು ಗೆದ್ದ ಕೂಡಲೇ ಒಂದೇ ಮಾತರನ್ನು ಹಾಡಿಸ್ತೀರಿ, ಇವೆಲ್ಲವೂ ಕೂಡ ತಪ್ಪು ಸಂದೇಶ ಹೋಗುತ್ತೆ ಮತ್ತು ಇದು ನಮ್ಮ ಅಜೆಂಡಾಕ್ಕೆ ವಿರುದ್ಧವಾಗಿದೆ ಅನ್ನುವಂಥ ನೇರ ವಾಗ್ದಾಳಿಯನ್ನು CPI ಮತ್ತು CPMನವರು
ವಿಜಯ್ ಅವರ TVK ಪಕ್ಷದ ವಿರುದ್ಧ ಮತ್ತು TVK ಪಕ್ಷದ ಮುಖಂಡರಾಗಿರುವಂಥ ಸಂಸ್ಥಾಪಕರಾಗಿರುವಂಥ ವಿಜಯ್ ಅವರ ವಿರುದ್ಧ ಕೆಂಡ ಕಾರಿದ್ದಾರೆ. ಒಂದು ವೇಳೆ ಬಹುಮತ ಸಾಬೀತುಪಡಿಸುವುದಕ್ಕೆ ಮೊದಲು ಈ ಎರಡು ಪಕ್ಷಗಳು ಏನಾದರೂ ಹಿಂಸರಿದರೆ ಆಗ ಮೈತ್ರಿ ಖತಮ್ ಆದರೆ ಆಗ ಮತ್ತೆ ಬಹುಮತ ಸಾಬೀತಿಗೆ ವಿಜಯ್ ಅವರು ತಡಕಾಡಬೇಕಾಗತ್ತೆ. 3 ದಿನದಲ್ಲಿ CM ಕೆಳಗಿಳಿಯಬೇಕಾದಂಥ ಪರಿಸ್ಥಿತಿ ಕೂಡ ಒದಗಿ ಬರುತ್ತೆ. ಜೊತೆಗೆ ಮೂರನೇದಾಗಿ ನಿನ್ನೆ ಪ್ರಮಾಣ ವಚನ ಸ್ವೀಕಾರ ಮಾಡಿದಂಥ ವಿಜಯ್ ಅವರು ಘಂಟಾಘೋಷವಾಗಿ ಹೇಳಿದರು, ಇಲ್ಲ ನಮ್ಮ ಮೇಲೆ 10 ಲಕ್ಷ ಕೋಟಿಯಷ್ಟು ಹೊರೆ ಇದೆ, ಈ ಹೊರೆಯನ್ನು ನಾನು ಹೊತ್ಕೊಂಡು ಸರ್ಕಾರವನ್ನು ಮಾಡಬೇಕಾಗಿದೆ. ಹಾಗಾಗಿ ಮೊದಲ ಬಾರಿಗೆ ನಾನು ಈ ಹಿಂದಿನ ಸರ್ಕಾರ 2001ರಿಂದ 2006ರಲ್ಲಿ ಆದಂಥ ಸಾಲದ ಒಂದು ಹೊತ್ತಿಗೆಯನ್ನು ಶ್ವೇತಪತ್ರದ ಮುಖಾಂತರ ನಾನು ಹೊರಡಿಸ್ತೇನೆ. ಅದ ನಂತರ ನನ್ನ ಅಧಿಕಾರವನ್ನು ಪ್ರಾರಂಭ ಮಾಡ್ತೇನೆ. ನನ್ನ ಈ ಹಿಂದಿನ ಸರ್ಕಾರ ಮಾಡಿದ ಒಂದು ಸಾಲ ನನ್ನ ತಲೆ ಮೇಲಿದೆ ಎನ್ನುವಂಥ ಘಂಟಾಘೋಷವಾದಂಥ ಹೇಳಿಕೆಯನ್ನು ನೀಡಿದ್ರ ಮುಖಾಂತರ ಸ್ಟಾಲಿನ್ ಸರ್ಕಾರಕ್ಕೆ ಮುಖಭಂಗ ಮಾಡಿದರು. ಮಾಜಿ ಮುಖ್ಯಮಂತ್ರಿಗೆ ಸ್ವಲ್ಪ ತೊಂದರೆಯನ್ನು ಕೊಟ್ಟಿದ್ದರು. ಆದರೆ ಅದಾದ ಕೆಲವೇ ಕ್ಷಣಗಳಲ್ಲಿ ಸ್ಟಾಲಿನ್ ಕೂಡ ಉತ್ತರ ಕೊಟ್ಟಿದ್ದರು, ನನ್ನ ಸಾಲ ಗೀಲ ಎಲ್ಲವೂ ಕೂಡ ನಾನು 2026ರ ಬಜೆಟ್ನಲ್ಲಿ ಹೇಳಿದ್ದೇನೆ, ಅದರ ಹೊರತಾಗಿಯೂ ಕೂಡ ಆಡಬಾರ್ದಂಥ ಮಾತನಾಡಿ ಮಾಡಲಿಕ್ಕಾಗದಂಥ ಭರವಸೆಗಳನ್ನ ಇಟ್ಕೊಂಡು ಹೋಗಿ ಗೆದ್ದು ಇದೀಗ ಭರವಸೆಯನ್ನು ಈಡೇರಿಸಲಿಕ್ಕಾಗದೆ ಸುಮ್ಮನೆ ಹಿಂದಿನ ಸರ್ಕಾರದ ಮೇಲೆ ಗೂಬಿ ಕೂರಿಸೋದು ಎಷ್ಟು ಸತ್ಯ, ಎಲ್ಲವೂ ಕೂಡ ಬಜೆಟ್ನಲ್ಲಿ ಇತ್ತು. ಬಜೆಟ್ನ ಕೊನೆಯ ಪೇಜ್ನಲ್ಲಿ ಎಷ್ಟು ಸಾಲ ಇದೆ, ಎಷ್ಟು ಬಜೆಟ್ ಇದೆ, ಎಷ್ಟು ರೆವೆನ್ಯೂ ಜನರೇಟ್ ಆಗುತ್ತೆ, ಬಜೆಟ್ನ ಗಾತ್ರ ಎಷ್ಟು ಸಾಲ ತರಬೇಕಾದ ಎಲ್ಲವೂ ಕೂಡ ಗೊತ್ತಿತ್ತು. ಆದರೂ ಕೂಡ ಅದನ್ನು ಲೆಕ್ಕಿಸದೆ ಮನಸ್ಸಿಗೆ ಬಂದಂಗೆ ಘೋಷಣೆ ಮಾಡಿಕೊಂಡು ಈಗ ಘೋಷಣೆಯನ್ನು ಕೊಡಲಿಕ್ಕಾಗದೆ ಹಿಂದಿನ ಸರ್ಕಾರದ ಸಾಲದ ಒಂದು ಗೂಬಿಯನ್ನು ಕೂರಿಸುವುದು ಸರಿಯಲ್ಲ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಎಲ್ಲೋ ಒಂದು ಕಡೆ DMK ಹಿಡಿತದಲ್ಲಿರುವಂಥ CPI, CPM ಮತ್ತು IML ಮತ್ತು ಜೊತೆಗೆ VCK ಪಕ್ಷಗಳು ವಿಜಯವರ ಪಕ್ಷವನ್ನು ಬಿಟ್ಟು ಹೋಗ್ತಾರಾ ಎನ್ನುವಂಥ ಅನುಮಾನ ಕೂಡ ಕೇಳಿ ಬಂದಿದ್ದು. ಆದರೆ ದಿಢೀರಾದಂಥ ಬೆಳವಣಿಗೆಯಲ್ಲಿ ಇವತ್ತು ವಿಜಯ್ ಅವರು ಸ್ಟಾಲಿನ್ ಅವರ ಮನೆಗೆ ಭೇಟಿ ಮಾಡಿ ಹಿಂದಿನ ಸರ್ಕಾರದ ಮುಖ್ಯಮಂತ್ರಿ ಆಗಿರುವಂಥ ಸ್ಟಾಲಿನ್ ಅವರಿಗೆ ಒಂದು ಗೌರವ ಸೂಚಕವಾಗಿ ಮಾತುಕತೆ ನಾಡಿ ಬಂದಿದ್ದಾರೆ. ಜೊತೆಗೆ ಅವರ ಮಗನಾದಂಥ ಉದಯನಿಧಿ ಸ್ಟಾಲಿನ್ ಅವರ ಜೊತೆ ಕೂಡ ಒಪ್ಪುಗೆಯ ಮಾತನಾಡಿದ್ದಾರೆ. ನೀವು ಸ್ಟಾಲಿನ್ ಅವರ ಮನೆಗೆ ಹೋದಾಗ ತಬ್ಬಿಕೊಂಡು ಸ್ಟಾಲಿನ್ ಅವರು ವಿಜಯ್ ಅವರನ್ನ ತಬ್ಬಿಕೊಂಡು ಗೌರವ ಮಾಡ್ಕೋತಾರೆ. ಅದಾದ ನಂತರ ವಿಜಯ್ ಸ್ಟಾಲಿನ್ ಅವರಿಗೆ ಒಂದು ಸಾಲನ್ನು ಹೊದಿಸಿ ಗೌರವವನ್ನು ಕೊಡ್ತಾರೆ. ಅದಾದ ನಂತರ ಮತ್ತೆ ವಿಜಯ್ ಅವರು ಉದಯನಿಧಿ ಅವರನ್ನು ತಪ್ಕೊಳ್ತಾರೆ. ಜೊತೆಗೆ ಅವರಿಗೂ ಕೂಡ ಒಂದು ಸಾಲ ಹೊದಿಸಿ ಸನ್ಮಾನವನ್ನು ಮಾಡ್ತಾರೆ ಮತ್ತು ಗೌರವವನ್ನು ಕೊಡ್ತಾರೆ. ಜೊತೆಗೆ ಮನೆಗೆ ಬಂದಂಥ ವಿಜಯ್ ಅವರಿಗೂ ಕೂಡ ಸ್ಟಾಲಿನ್ ಮತ್ತು ಸ್ಟಾಲಿನ್ ಕುಟುಂಬ ಒಂದು ಗೌರವವಾಗಿ ಒಂದು ಸಾಲನ್ನು ಹೊದಿಸಿ ಮುಖಾಂತರ ಗೌರವವನ್ನು ಕೊಡುತ್ತೆ. ಯಾಕಂದರೆ ನೋಡಿ, ತಮಿಳುನಾಡಿನಲ್ಲಿ ಎಲ್ಲವೂ ಕೂಡ ಬದಲಾಗಿದೆ. DMKಯ ಸ್ಟಾಲಿನ್ ಬದಲಾಗ್ತಾರೆ. ಜೊತೆಗೆ AIADMKಯ ಈ ಪಳನಿಸ್ವಾಮಿ ಆಗಿರ್ಬೋದು, ಹಿರಿಯ ಮುಖಗಳೆಲ್ಲ ಈಗ ಹಿಂದೆ ಹೋಗುವಂಥ ಕಾಲ ಬಂದು ಒದಗಿದೆ. ಜೊತೆಗೆ ಯಂಗ್ಸ್ಟರ್ಗಳಾದಂಥ ವಿಜಯ್ ಅವರಿಗೆ 51 ವರ್ಷ, ಅವರು ತಮಿಳುನಾಡಿನ ಮುಖ್ಯಮಂತ್ರಿ ಆಗಿದ್ದಾರೆ. ಲೀಡರ್ ಆಫ್ ದ ಅಪೋಸಿಷನ್ ಆಗಿ LOP ಆಗಿ ಉದಯನಿಧಿ ಸ್ಟಾಲಿನ್ ಅವರು ಆಯ್ಕೆಯಾಗಿದೆ. ಹೀಗಾಗಿ ತಮಿಳುನಾಡಿನಲ್ಲಿ ಒಂದು ಯಂಗ್ ಜನರೇಷನ್ ಯಾರ ನೋಡ್ಬೋದು. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಎಲ್ಲವೂ ಕೂಡ ಕಾದು ನೋಡಬೇಕಾಗಿದೆ. ಆದರೆ ವಿಜಯ್ ಅವರಿಗೆ ಕೋರ್ಟ್ನಿಂದ ಶಾಕ್ ಎದುರಾದರೂ ಕೂಡ, CPIನಿಂದ ಶಾಕ್ ಎದುರಾದರೂ ಕೂಡ ಕೆಲ ದಿನಗಳ ಕಾಲ, ಒಂದು 5-6 ತಿಂಗಳ ಕಾಲ ಮುಖ್ಯಮಂತ್ರಿಯಾಗಿ ಮುಂದುವರಿಯುವಂಥ ಒಂದು ಸಾಧ್ಯತೆ ಕೂಡ ಇದೆ. ನಾಳೆ ಬಹುಮತ ಸಾಬೀತಿಗೆ ಅವರು ಅವಕಾಶವನ್ನು ಕೇಳಬಹುದು ಮತ್ತು ನಾಳೆ ತಲೆ ಎಣಿಕೆ ಮುಖಾಂತರ ಅಥವಾ ವೋಟ್ ಮುಖಾಂತರ ಬಹುಮತ ಸಾಬೀತನ್ನು ಕೂಡ ಮಾಡಬಹುದು. ಅದಾದ ನಂತರ ವಿಜಯ್ ಅವರು ತಮ್ಮ ಬೇಡಿಕೆಯನ್ನು ಈಡೇರಿಸ್ತಾರ ಅಥವಾ ಸಾಲದ ಹೊರೆಯನ್ನೇ ನೆಪವಾಗಿಟ್ಕೊಂಡು ಜನರಿಗೆ ಮತ್ತೆ ಕಷ್ಟ ಆಗುವಂತೆ ನೋಡ್ಕೋತಾರೆ, ಎಲ್ಲೂ ಕೂಡ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟ್ರಲ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.